ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೈನೆಕ್ ಬ್ಲೌಸು ಕಟಿಂಗ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಶೋಲ್ಡರಿಂದ ನಾವು ಫುಲ್ ಬ್ಲೌಸ್ ಲೆಂತನ್ನು ನೋಡ್ಕೋಬೇಕಾಗತ್ತೆ. ಸೊ ಎಷ್ಟಿದೆ ಅಲ್ವಾ ಅದನ್ನು ಚೆನ್ನಾಗಿ ನೋಡಿಕೊಂಡು ನೆಕ್ಸ್ಟು ಚೆಕ್ ಅಂದರೆ ಫುಲ್ಲು ಚೆಸ್ಟ್ ಅಳತಾನೆ ಇದೇ ರೀತಿನೇ ಇಟ್ಕೊಂಡು ನೋಡ್ಕೋತಾ ಇದ್ದೀನಿ. 17 ಇಂಚು ಚೆಸ್ಟ್ ಬರ್ತಾಯಿದೆ, ಲೆಂತು 12.5 ಇಂಚು ಬಂದಿತ್ತು. ಸೊ ಇದು ನಮ್ಮದು ಬ್ಲೌಸಿಂದು ಚೆಸ್ಟು ಹಾಗೆ ಮತ್ತು ಲೆಂತನ ಬ್ಲೌಸ್ ಅಳತೆ ಆಗಿರುತ್ತೆ ನೋಡಿ. ಇದು ಬ್ಲೌಸ್ ಪೀಸು. ಇದ್ರ ಮೇಲೆ ನಾವು ಹೈನೆಕ್ ಬ್ಲೌಸನ್ನು ಅಳತೆ ಹಾಕ್ಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಚೆಸ್ಟು ಎಷ್ಟು ಬಂದಿತ್ತು ನಮಗೆ 17 ಇಂಚ್ ಅಲ್ವಾ. 17 ಇಂಚ್ ಅಂದರೆ 8.5 ಆಗುತ್ತೆ. 8.5ಗೆ 2 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು 8.5, 9.5, 10.5 ನೋಡಿ. ನಿಮಗೇನಾದರೂ ಅಳತೆ ಗೊತ್ತಾಗ್ತಿಲ್ಲ ಅಂದರೆ ಈ ರೀತಿ 17 ಇಂಚಿಗೆ ಡಬಲ್ ಫೋಲ್ಡ್ ಮಾಡಿಕೊಂಡ್ರೆ ನೋಡಿ, ಸೆಂಟರ್ ಪಾಯಿಂಟ್ ಏನು ಬರುತ್ತೆ ಅದಕ್ಕೆ 2 ಇಂಚು ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೋಬೇಕು. 8.5, 9.5, 10.5 ಈ ರೀತಿ ನೋಡಿ. ಚೆಸ್ಟ್ ನಮಗೆ ಕರೆಕ್ಟಾಗಿ 10.5 ಇಂಚ್ ಬರ್ತಾಯಿದೆ. ಇವಾಗ ಬ್ಲೌಸ್ ಲೆಂತ್ ತೊಗೊಳ್ಳೋಣ. 12.5 ಇತ್ತಲ್ವ, ಸೊ 13.5 ತೊಗೋತಾ ಇದ್ದೀನಿ. ಯಾಕಂದರೆ ಇದಕ್ಕೆ ನಾನು ಕೆಳಗಡೆ ಬ್ಯಾಕ್ ಪಟ್ಟಿನ ಕೊಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ನಾವಿಲ್ಲಿ 1.5 ಕೆಳಗಡೆ 2 ಇಂಚು 1.5 ಕೆಳಗಡೆ ಅರ್ಧ ಇಂಚು ಮೇಲ್ಗಡೆ ಟೋಟಲಾಗಿ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗಿತ್ತು. ಬಟ್ ನಾನಿಲ್ಲಿ 1 ಇಂಚ್ ತೊಗೋತಾ ಇದ್ದೀನಿ. ಯಾಕಂತಂದರೆ ನಾನಿಲ್ಲಿ ಪಟ್ಟಿನ ಕೊಡ್ತಾ ಇದ್ದೀನಿ ಬ್ಯಾಕ್ ನೆಕ್ಕಿಗೆ. ಸೊ ಅಲ್ಲಿಗೆ ಒಂದು ಲೈನ್ನ ಹಾಕೋತಾ ಇದ್ದೀನಿ. ಇವಾಗ ಈ ಬ್ಲೌಸಿನ ನಮ್ಮದು ನೆಕ್ಕು ವಿಡ್ತನ ಹಾಗೆ ನೆಕ್ಕನ್ನ ಎಲ್ಲ ನಾವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಈ ರೀತಿ ನೀಟಾಗಿ ಬ್ಲೌಸ್ನ ಹಾಕ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಹಾಕೊಂಡ್ಮೇಲೆ ನಾವು ಅಳತೆನ ತೊಗೋಬೇಕಾಗತ್ತೆ. ಸೊ ನೋಡಿ, ಇಲ್ಲಿಂದ ಹಿಡಿದ್ರೆ ನಮ್ಮದು ನೆಕ್ ಬಂದು 1.5 ಇಂಚಿಗೆ ಬರ್ತಾಯಿದೆ. ಇವಾಗ ಬಿಡ್ತನ ನೋಡ್ಕೊಳ್ಳೋಣ. ನೋಡಿ, 2.5ಗೆ ನೆಕ್ ಬಿಡ್ತು ಬರ್ತಾಯಿದೆ. ಸೊ 2.5 ನೆಕ್ ಬಿಡ್ತು, 1.5 ಇಂಚು ನೆಕ್ ಉದ್ದ ಬ್ಯಾಕ್ ಸೈಡಿಂದ ಇದು. ಇವಾಗ ನೋಡಿ, ನೆಕ್ ಬಿಡ್ತನ ತಗೋತಾ ಇದ್ದೀನಿ. ಸಾರಿ, ವಿಡಿಯೋ ಮಾಡುವಾಗ ನೋಡ್ಕೊಳ್ಳಿಲ್ಲ, ಅದು ತುಂಬ ಈ ಕಡೆ ಆಗಿಬಿಟ್ಟಿದೆ. ಕ್ಯಾಮ್ರಾ ಸ್ವಲ್ಪ ಎತ್ತರದಲ್ಲಿತ್ತಲ್ವ, ಸೊ ಹಾಗಾಗಿ ನೋಡ್ಕೊಳಕ್ಕಾಗಲಿಲ್ಲ. ಆಗ್ತಿದೆ ಅಂದ್ಕೊಂಡೆ, ಬಟ್ ಅದು ಸೈಡಲ್ಲಿ ಆಗ್ತಾಯಿದೆ. ಸೊ ಶೋಲ್ಡರ್ ನೋಡ್ಕೋಬೋದು. ಶೋಲ್ಡರ್ ಬಂದು ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡು 3.5 ಮೇಲೆ ಅಂದರೆ 3.25 ಇದೆ. ಸೊ 3.25ನ ಶೋಲ್ಡರ್ ತೊಗೋತಾ ಇದ್ದೀನಿ. ಇವಾಗ ನಾವು ನೆಕ್ಕನ್ನ ತೊಗೋಬೇಕಾಗತ್ತೆ. ನೆಕ್ಕು ಹಾಗೆ ಆರ್ಮ್ ಹೋಲು ನೋಡಿ. ಆರ್ಮ್ ಹೋಲ್ ಬಂದು ಈ ರೀತಿ ಕರೆಕ್ಟಾಗಿ ಹಿಡ್ಕೊಂಡು ನೋಡಬೇಕು. 5 ಇಂಚು ಆರ್ಮ್ ಹೋಲ್ ಬರ್ತಾಯಿದೆ. ಸೊ 5 ಇಂಚು ಆರ್ಮ್ ಹೋಲಿಗೆ ಮಾರ್ಕ್ ಹಾಕ್ತೀನಿ. ನೋಡಿ, ಈ ರೀತಿ 5 ಇಂಚಿಗೆ ಮಾರ್ಕ್ ಹಾಕಿದೆ. ಬ್ಯಾಕ್ ನೆಕ್ಕು 1.5 ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ. 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ರೌಂಡ್ ಶೇಪಾಗಿ ತಕ್ಕೊಂಡೆ. ಇವಾಗ ಆರ್ಮೋಲಲ್ಲಿ ಚೆಸ್ಟು 8.5 ಇತ್ತಲ್ವ, ಸೊ 8.5ಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಮಾರ್ಕ್ ಹಾಕ್ಕೊಂಡು ಒಂದು ನಾರ್ಮಲಾಗಿ ಆರ್ಮೋಲ್ ಶೇಪ್ನ ತಗೋತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಅಳತೆನ ನಿಮಗೆ ಹಾಕಿ ತೋರಿಸ್ತಾ ಇಲ್ಲ. ತುಂಬ ವಿಡಿಯೋಸ್ಗಳಲ್ಲಿ ನಾವು ನಿಮಗೆ ಆರ್ಮೋಲ್ದು ಹೇಳಿದ್ದೀನಿ. ಸೊ ಹಾಗಾಗಿ ಇವಾಗ ನೋಡಿ, ಸೊಂಟದ ಸುತ್ತಳತೆ ಈ ರೀತಿ ಫೋಲ್ಡ್ ಮಾಡಿ ಹಿಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಹಾಕಿ, ಹಾಗೆ ಟಕ್ಸ್ ಹಿಡಿಬೇಕಲ್ವ, ಬ್ಯಾಕ್ ಟಕ್ಸು, ಅದಕ್ಕೆ 1 ಇಂಚು ಆ್ಯಡ್ ಮಾಡ್ಕೋಬೇಕು.
1 ಇಂಚು ಟಕ್ಸ್ ಪಾಯಿಂಟಿಗೆ ಆ್ಯಡ್ ಮಾಡಿಕೊಂಡು 2 ಇಂಚು ಸ್ಟಿಚಿಂಗ್ ಮಾರ್ಜಿನು ಕರೆಕ್ಟಾಗಿದೆ. ಸೊ ಇಷ್ಟನ್ನೇ ಬಿಡ್ತಿದ್ದೀನಿ ನಾನು. ಇವಾಗ ಕಟ್ ಮಾಡ್ಕೊಂಡ್ಬಿಡೋಣ. ಇವಾಗ ಕಟ್ ಮಾಡಿದ್ದಾಯಿತು ಬ್ಯಾಕ್ ಸೈಡಿಂದು. ಇನ್ನು ಫ್ರಂಟ್ ಸೈಡ್ ಕಟ್ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ನಾವು ಏನು ಬ್ಯಾಕ್ ಸೈಡಿಂದ ಆರ್ಮೋಲ್ ತೆಗೆದಿರ್ತೀವಲ್ವ ಆ ಕಡೆನೇ ನಾವು ಫ್ರಂಟ್ ಆರ್ಮೋಲ್ ಕೂಡ ಮಾರ್ಕ್ನ ಮಾಡ್ಕೋಬೇಕು. ಮಾರ್ಕ್ನ ಮಾಡಿಕೊಂಡು ಆರ್ಮೋಲ್ ಶೇಪ್ನ ತೆಗಿತಾ ಇದ್ದೀನಿ. ಹಾಗೆ ಫ್ರಂಟಿಗೆ ನಾರ್ಮಲ್ ರೌಂಡ್ ನೆಕ್ ಇದೆ. ಸೊ ಹಾಗಾಗಿ ಅದೆಷ್ಟಿದೆ ನೋಡಿಕೊಂಡು ಅಷ್ಟೇ ತೆಗಿತೀನಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಟೈಲರಿಂಗ್ ಬಗ್ಗೆ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಂಡಿರಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ನೋಡಿ ಆರ್ಮೋಲ್ ಕೂಡ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಅದೆಷ್ಟಿದೆಯಲ್ವ ಅಷ್ಟು. ಇವಾಗ ನೋಡಿ ಈ ರೀತಿ ಶೋಲ್ಡರಿಂದ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿರ್ತೀವಲ್ವ ಅಲ್ಲಿವರೆಗೆ ಅಳತೆನ ತೊಗೊಳ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಇದೊಂಥರ ಕ್ರಾಸ್ ಬೆಲ್ಟು ಬೇರೆ ರೀತಿನೇ ಅಟ್ಯಾಚ್ ಮಾಡಿದ್ದಾರೆ. ಸೊ ಕ್ರಾಸ್ ಬೆಲ್ಟ್ವರೆಗೂ ನಾವು ಮಾತ್ರ ಅಳತೆನ ತೊಗೋಬೇಕಾಗುತ್ತೆ. ಸೊ ಕ್ರಾಸ್ ಬೆಲ್ಟ್ ಎಷ್ಟಿದೆಯಲ್ವ ಅಲ್ಲಿಂದ ನಾವು ಕ್ರಾಸ್ ಬೆಲ್ಟ್ನ ಬೇರೆನ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ 10.5 ಕ್ರಾಸ್ ಬೆಲ್ಟ್ ಇತ್ತು. 10.5ಗೆ 1 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಮೇಲೆ ಅರ್ಧ ಇಂಚು, ಕೆಳಗೆ ಅರ್ಧ ಇಂಚು ಅಂತೇಳಿ 11.5ಗೆ ಮಾರ್ಕ್ ಹಾಕ್ಕೊಂಡು ನಾನು ಶೇಪ್ನ ತೆಗಿತಾ ಇದ್ದೀನಿ ಕ್ರಾಸ್ ಬೆಲ್ಟಿಂದು. ನಿಮಗೇನಾದರೂ ಇದರಲ್ಲಿ ಡೌಟ್ ಅದು ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ. ಸೊ ಫ್ರಂಟ್ ಕೂಡ ಕಟಿಂಗ್ ಆಯಿತು, ಬ್ಯಾಕು ಹಾಗೆ ಫ್ರಂಟ್ ಆಯಿತು. ಇಲ್ಲಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಹುಕ್ ಹಾಗೆ ಕಾಸು ಪಟ್ಟಿ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಈ ಬಟ್ಟೆನ ಯೂಸ್ ಮಾಡ್ಕೋತೀನಿ. ಇಲ್ಲಿ ಕ್ರಾಸ್ ಬೆಲ್ಟು ನಾನು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಅದಕ್ಕೆ ಈ ಪಾರ್ಟನ್ನು ಕಟ್ ಮಾಡ್ಕೊಂಡು ಬೇರೆ ಮಾಡ್ಕೋತೀನಿ. ಇಲ್ಲೇ ಡಬಲ್ ಬರುತ್ತಾ ನೋಡ್ಕೋತೀನಿ. ನೋಡ್ರಿ ಬಟ್ ಡಬಲ್ ಬರಲ್ಲ, ಚಿಕ್ಕದಿದೆ. ಒಂದೇ ಬರೋದು, ಚಿಕ್ಕದಿದೆ ಅಲ್ವಾ. ಸೊ ಡಬಲ್ ಬರೋದಿಲ್ಲ. ಕೆಲವೊಮ್ಮೆ ಒಮ್ಮೆಲೇ ಡಬಲ್ ಬಂದುಬಿಡುತ್ತೆ ಇಲ್ಲಿ ನಮಗೆ. ಇವಾಗ ನಾನು ಬೇರೆಯೇ ಮಾಡ್ಕೋತೀನಿ. ಇದನ್ನು 2 ಪಾನ ಅಷ್ಟೇ ಮಾಡ್ಕೋತೀನಿ. ಹಾಗೆ ಸ್ಲೀವ್ಸನ್ನ ಕಟಿಂಗ್ ಮಾಡ್ಕೊಳ್ಳೋಣ. ಈಗಾಗಲೇ ಸ್ಲೀವ್ಸ್ ಕಟಿಂಗ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ ಹಿಂದಿನ ವಿಡಿಯೋದಲ್ಲಿ. ಸೇಮ್ ಅದೇ ಮೆಥಡಲ್ಲೇ ಸ್ಲೀವ್ಸನ್ನು ಕೂಡ ಕಟಿಂಗ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಲೀವ್ಸ್ ಕಟಿಂಗ್ ಬಗ್ಗೆ ನಿಮಗೆ ಪೂರ್ತಿಯಾಗಿ ಹೇಳ್ಕೊಡ್ತಾ ಇಲ್ಲ, ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಯಾಕಂದರೆ ಹಿಂದಿನ ವಿಡಿಯೋದಲ್ಲಿ ಸ್ಲೀವ್ಸ್ ಕಟಿಂಗ್ನ ಹೇಳ್ಕೊಟ್ಟಿದ್ದೀನಲ್ವ. ಸೊ ಅದಕ್ಕೋಸ್ಕರ ನೋಡಿ ಇವಾಗ ಸ್ಲೀವ್ಸ್ನ ಮಾರ್ಕ್ ಹಾಕ್ಕೋತಾ ಇದ್ದೀನಿ. ಮಾರ್ಕ್ ಹಾಕ್ಕೊಂಡು ಶೇಪ್ನ ತಗೋತಾ ಇದ್ದೀನಿ. ಇದ್ರದ್ದು ಡೀಟೇಲ್ ವಿಡಿಯೋ ಬೇಕಾದರೆ ನನ್ನ ಚಾನಲ್ನಲ್ಲಿ ಇದೆ, ನಿನ್ನೆ ತಾನೇ ಹಾಕಿದ್ದೀನಿ. ಸೊ ಅದನ್ನು ನೋಡ್ಕೊಳ್ಳಿ. ಕಟಿಂಗ್ ಕೂಡ ಮಾಡ್ಕೋತಾ ಇದ್ದೀನಿ. ಸೊ ನೋಡಿದ್ರಲ್ವ ಯಾವ ರೀತಿ ಹೈನೆಕ್ ಬ್ಲೌಸ್ನ ನಾವು ಕಟಿಂಗ್ ಮಾಡೋದು ಅಂತ ನಿಮಗೆ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ನೂ ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಇನ್ನೊಂದು ಏನು ಸ್ಲೀವ್ಸ್ ಕಟ್ ಮಾಡಿ ಉಳಿದಿರುವಂಥ ಬಟ್ಟೆನಲ್ಲಿ ಕ್ರಾಸ್ ಬೆಲ್ಟ್ನ ತಗೋತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನು ಕಲಿಬೇಕು. ನಾವು ಟೈಲರಿಂಗ್ ಆದಮೇಲೆ, ಟೈಲರಿಂಗ್ ಮಾಡ್ತಿದ್ದೀವಿ ಅಂದಮೇಲೆ ಬಟ್ಟೆನ ಅಡ್ಜಸ್ಟ್ ಮಾಡೋಕ್ಕೆ ಕಲಿಬೇಕು. ನೋಡಿ ಈ ರೀತಿ ಇಟ್ಕೊಂಡು 4 ಪೀಸಸ್ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತು ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್
ಬಾಯ್.